ಕರ್ನೂಲ್ ದುರಂತದಲ್ಲಿ ಸಾವನ್ನಪ್ಪಿದ ನೂರಾರು ಜನರು. ಡಿಎನ್ಎ ಪರೀಕ್ಷೆ ಮುಕ್ತಾಯ, ಕುಟುಂಬಸ್ಥರಿಗೆ ಮೃತದೇಹಗಳು ಹಸ್ತಾಂತರ. ಬಸ್ಗಳ ಸುರಕ್ಷತೆ ಪರಿಶೀಲನೆಗೆ ರಾಮಲಿಂಗಾರೆಡ್ಡಿ ಆದೇಶ. ಪ್ರಯಾಣಿಕರ ದ್ವಾರದಿಂದ ಹಾರಿ ಪಾಲಾಗಿದ್ದ ಚಾಲಕ. ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಕರ್ನೂಲ್ನಲ್ಲಿ ನಡೆದ ಬಸ್ ದುರಂತ ಪ್ರತಿದಿನವೂ ಕೂಡ ಹೊಸ ರೀತಿಯಾದಂತಹ ತಿರುವನ್ನ ಪಡೆದುಕೊಳ್ತಾ ಇದೆ. ಇದರ ಬಗ್ಗೆ ಮಾಹಿತಿಯನ್ನ ನೋಡುವಂಥದ್ದಾದರೆ, ಖಾಸಗಿ ಬಸ್ಗೆ ಬೆಂಕಿ ಹೊತ್ತಿಕೊಂಡ ಪರಿಣಾಮ 19 ಜನರು ಮೃತಪಡ್ತಾರೆ. ಆ ಮೃತದೇಹಗಳನ್ನ ಡಿಎನ್ಎ ಪರೀಕ್ಷೆ ಆಧಾರದಲ್ಲಿ ಮೃತರ ಗುರುತನ್ನ ಪತ್ತೆ ಮಾಡಿ ಮೃತದೇಹಗಳನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಬಿಹಾರ ಮತ್ತು ತಮಿಳುನಾಡಿನಲ್ಲಿ ಮೃತಪಟ್ಟವರ ದೇಹಗಳನ್ನ ಆಂಧ್ರ ಪ್ರದೇಶದಲ್ಲೇ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಅವರ ಕುಟುಂಬಸ್ಥರು ನಿರ್ಧಾರವನ್ನ ಮಾಡಿದ್ರು. ಇನ್ನು ಬೈಕ್ ಸವಾರ ಮದ್ಯಪಾನವನ್ನ ಮಾಡಿ ವಾಹನವನ್ನ ಚಲಾಯಿಸಿದ್ದೇ ಈ ಒಂದು ಅಪಘಾತಕ್ಕೆ ಕಾರಣ ಅಂತ ಹೇಳಿ ಎಫ್ಎಸ್ಎಲ್ ವರದಿಯಲ್ಲಿ ದೃಢಪಟ್ಟಿದೆ. ಇನ್ನು ಬಸ್ಸು ಕರ್ನೂಲ್ ಜಿಲ್ಲೆಯ ಚೆನ್ನತೇಕೂರು ಗ್ರಾಮದ ಬಳಿಯಲ್ಲಿ ಬೈಕಿಗೆ ಡಿಕ್ಕಿ ಹೊಡೆದು ಬೆಂಕಿ ಹೊತ್ಕೊಂಡಿತ್ತು. ಘಟನೆಯಲ್ಲಿ ಬಸ್ನಲ್ಲಿ ಇದ್ದಂತಹ 44 ಜನರ ಪೈಕಿ 19 ಜನರ ಸಜೀವ ದಹನ ಆಗಿತ್ತು. ಬೈಕ್ ಸವಾರ ಕೂಡ ಮೃತಪಟ್ಟಿದ್ದ. ಈ ಒಂದು ಅಪಘಾತಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಸರ್ಕಾರಿ ಬಸ್ಗಳ ನವೀಕರಣ ಹಾಗೆ ನಿರ್ವಹಣೆಯ ಪರಿಶೀಲನೆಯನ್ನ ಕೈಗೊಳ್ಳುವಂತೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಜೊತೆಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಇವು ನಿರ್ವಹಿಸುವಂತಹ ಬಸ್ಗಳ ಪರಿಶೀಲನೆಯನ್ನ ನಡೆಸುವಂತೆ ಸೂಚನೆಯನ್ನ ಹೊರಡಿಸಲಾಗಿದೆ. ಈ ಸಂಬಂಧ ಅಕ್ಟೋಬರ್ 28ನೇ ತಾರೀಕು ಪತ್ರವನ್ನ ಬರೆಯಲಾಗಿತ್ತು. ಕರ್ನೂಲ್ ಬಸ್ ದುರಂತವನ್ನ ದುರದೃಷ್ಟಕರ ಅಂತ ಹೇಳಿ ಸಚಿವರು ಹೇಳಿರುವಂತದ್ದು. ರಾಜ್ಯದಾದ್ಯಂತ ಎಲ್ಲಾ ಸಾರಿಗೆ ನಿಗಮದ ಬಸ್ಗಳಲ್ಲಿನ ಸುರಕ್ಷತಾ ವ್ಯವಸ್ಥೆಯನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಆಂಧ್ರ ಪ್ರದೇಶದ ಕರ್ನೂಲ್ ಬಸ್ ಅಪಘಾತಕ್ಕೆ ಕಾರಣವಾದ ಬೈಕ್ ಓಡಿಸ್ತಾ ಇದ್ದಂತಹ ವ್ಯಕ್ತಿ ಈ ಒಂದು ಘಟನೆಗೂ ಮುನ್ನವೇ ಪೆಟ್ರೋಲ್ ಬಂಕ್ಗೆ ಬಂದಿದ್ದ. ಸಿಸಿಟಿವಿ ವಿಡಿಯೋದಲ್ಲಿ ಆತ ಆಲ್ಕೋಹಾಲ್ ಸೇವನೆ ಮಾಡಿ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇರುವಂತದ್ದು ದಾಖಲಾಗಿದೆ. ಕುಡಿದು ಬೈಕ್ ಚಲಾಯಿಸಿದ್ರಿಂದಲೇ ಬೈಕ್ ಬ್ಯಾಲೆನ್ಸ್ ತಪ್ಪಿ ಬಸ್ಗೆ ಡಿಕ್ಕಿ ಹೊಡೆದಿದೆ ಅಂತ ಹೇಳಲಾಗಿರುವಂತದ್ದು. ಆ ಬೈಕ್ ಬಸ್ನ ಅಡಿಗೆ ಸಿಕ್ಕಿ ಹಾಕಿಕೊಂಡಿದ್ದರಿಂದಲೇ ಬೈಕ್ನ ಕಿಡಿ ತಗಲಿ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಬಸ್ಸಿಗೆ ಬೆಂಕಿ ಹೊತ್ಕೊಂಡಿದೆ. ಈ ಒಂದು ಘಟನೆ 19 ಜನರ ಸಾವಿಗೂ ಕೂಡ ಕಾರಣ ಆಗಿದೆ. ಸ್ಲೀಪರ್ ಬಸ್ನಲ್ಲಿ ಮಲಗಿದ್ದ ಪ್ರಯಾಣಿಕರು ಬೆಂಕಿ ಹೊತ್ತಿದ್ದು ತಿಳಿಯದೆ ಜೀವಂತವಾಗಿ ಸುಟ್ಟು ಹೋಗ್ತಾರೆ. ಬೆಂಗಳೂರಿಗೆ ಹೋಗ್ತಾ ಇದ್ದಂತಹ ಬಸ್ನ 2 ಚಾಲಕರ ವಿರುದ್ಧ ನಿರ್ಲಕ್ಷ್ಯ ಮತ್ತು ಅತಿವೇಗದ ಪ್ರಕರಣ ಕೂಡ ದಾಖಲಾಗಿದೆ. ಕರ್ನೂಲ್ ಬಸ್ ಅಪಘಾತದಲ್ಲಿ ಮತ್ತೊಂದು ರೋಚಕ ಟ್ವಿಸ್ಟ್ ಅಂತ ಹೇಳಿದ್ರೆ, ಚಾಲಕ ಪ್ರಯಾಣಿಕರ ದ್ವಾರದಿಂದ ಹೊರಗೆ ಹಾರಿದ್ದು. ಹೌದು, ಬೆಂಕಿ ಹೊತ್ಕೊಂಡ ಬಸ್ಸಿನ ಪರಿಸ್ಥಿತಿ ಅರಿಯುವಲ್ಲಿ ವಿಫಲವಾದ ಬಸ್ಸಿನ ಚಾಲಕ ಪ್ರಯಾಣಿಕರ ಬಾಗಿಲಿನಿಂದ ಹೊರಗಡೆ ಹಾರಿ ಪಾರಾಗಿದ್ದಾನೆ ಅಂತ ಹೇಳಿ ಪೊಲೀಸರು ತಿಳಿಸಿದ್ದಾರೆ. ಚಾಲಕ ಮಿರಿಯಾಲ ಲಕ್ಷ್ಮಣ್ 42 ವರ್ಷದ ವ್ಯಕ್ತಿ ಹಾಗೆ 2 ಹೆಚ್ಚುವರಿ ಚಾಲಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಒಂದು ಅಪಘಾತಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗಿದೆ ಅಂತ ಹೇಳಿ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಾಂತ್ ಪಾಟೀಲ್ ಮಾಧ್ಯಮಗಳಿಗೆ ತಿಳಿಸಿರುವಂತದ್ದು. ಬಸ್ನಿಂದ ಹೊರಗಡೆ ಹಾರಿದಂತಹ ಚಾಲಕ ಲಕ್ಷ್ಮಯ್ಯ ಬಸ್ಸಿನ ಮುಂಭಾಗ ಮತ್ತು ಹಿಂಭಾಗದ ಚಕ್ರಗಳ ನಡುವಿನ ಲಗೇಜ್ ರ್ಯಾಕ್ನಲ್ಲಿ ಮಲಗಿದ್ದ ಹೆಚ್ಚುವರಿ ಚಾಲಕರನ್ನ ಎಬ್ಬಿಸಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯವಾಗಿದೆ. ಬೆಂಕಿಯಿಂದ ಉರಿತಾ ಇದ್ದಂತಹ ಬಸ್ಸಿನ ಒಳಗೆ ಹೋಗೋದಕ್ಕೆ ಸಾಧ್ಯವಾಗಿಲ್ಲ ಅಂತ ಹೇಳಿ ಅರಿತ ಬಳಿಕ ಅವರು ಟೈರ್ ಬದಲಾಯಿಸೋದಕ್ಕೆ ಬಳಸುವಂತಹ ರಾಡ್ಗಳಿಂದ ಕೆಲವು ಕಿಟಕಿ ಗಾಜುಗಳನ್ನ ಒಡೆದಿದ್ದಾರೆ. ಇದರಿಂದಾಗಿಯೇ ಕೆಲ ಪ್ರಯಾಣಿಕರು ಬಸ್ಸಿನಿಂದ ಹೊರಗಡೆ ಜಿಗಿದು ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ. ಇನ್ನು ಈ ಒಂದು ಅಪಘಾತದ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.